SC ST ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ನನ್ನ ಒಂದು ತಾಯಿಗೆ ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ಅಂದ್ರಿಲ್ಲ ಅಕ್ಕ. ಇವತ್ತು 3ನೇ ವರ್ಷ 1 ಲಕ್ಷ ತಾಯಂದ್ರಿಗೆ ಅರಿಶಿನ ಕುಂಕುಮ ಸೀರೆ ಕೊಡ್ತಿದ್ದೀನಕ್ಕ. ವರ್ಷಕ್ಕೊಂದ್ಸಲ ಅಂಬೇಡ್ಕರ್ ಜಯಂತಿ ಬಂದ್ರೆ ಫೋಟೋ ಹಾಕೊಂಡು 20 ಫ್ಲೆಕ್ಸ್ ಕಟ್ಟೋದಲ್ಲ ಪ್ರೀತಿ ಅಂದ್ರೆ. ಯಾವುದೋ ಒಂದು ಊರಿಗೆ ಬಂದ್ರೆ ಆ ಊರಲ್ಲಿ ಒಂದು ಮೇಲ್ವರ್ಗದ ಲೀಡರ್ ಮನೆಯಲ್ಲಿ ಕುತ್ಕೊಂಡು ಕಾಫಿ ಮಿಕ್ಸರ್ ತಿನ್ಕೊಂಡ್ಬಂದ್ರೆ ಬದಲಾವಣೆ ಬರಲ್ಲ. ಕಾಲೋನಿಯಲ್ಲಿ ಚಾಪೆ ಮೇಲೆ ಕುತ್ಕೊಂಡ್ರೆ ಬದಲಾವಣೆ ಬರೋದು. ಆಂಬುಲೆನ್ಸ್ ಖರ್ಚು ಮಾಡೋ ಬದಲು 40-60 ಸೈಟ್ ಬರುತ್ತೆ ಅಂತ ನನಗ್ ಗೊತ್ತಿಲ್ವೇನೋ. ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ ನನಗ್ ಗೊತ್ತಿದೆ. ಬಡವನ್ ಕಷ್ಟ ಏನು ಅಂತ. ಲೈಫಲ್ಲಿ ಬದಲಾವಣೆ ಮಾಡ್ಬೇಕಪ್ಪ, ರಿಸ್ಕ್ ಮಾಡು. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಬಯಸ್ಕೊಳ್ಳಲ್ವಾ? ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿದೆಯಾ ಏನು? ಯಾರಾದ್ರೂ ಹೊಗಳಿದ್ರು ನಿನ್ EMI ನೀನೇ ಕಟ್ಟಬೇಕು. ಧೈರ್ಯ ಗೌರ್ಮೆಂಟ್ ಸ್ಕೂಲಲ್ಲೇ ಮಗ ಹುಟ್ಟೋದು, ಕಾರ್ಪೊರೇಟ್ ಸ್ಕೂಲ್ಸ್ ಅಲ್ಲ. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷ್ಯಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ? SC ST ಸಮುದಾಯ ನನ್ನ ಕ್ಷೇತ್ರದಲ್ಲೇ 1 ಲಕ್ಷ ಇದೆ. ಅವ್ರನ್ನ ಮುಟ್ಟಿ, ಅವ್ರನ್ನ ಮಾತಾಡಿ, ಅವ್ರ ಕಾಲಿಗೆ ನಮಸ್ಕಾರ ಹಾಕೊಂಡು ಅವ್ರ ಮನೆಗಳ ಮುಂದೆ, ಅವ್ರ ಗಲ್ಲಿಗಳ ಮುಂದೆ ಕುತ್ಕೊಳ್ಳೋ ಒಬ್ಬ ನಾಯಕ ಬೇಕಾಗಿತ್ತು. ನಾನೇನೋ ನೆಕ್ಸ್ಟ್ ಏನೋ ಆಗೋದಿಕ್ಕೆ ಇವೆಲ್ಲ ಮಾಡ್ತಿಲ್ಲ. ಮೊನ್ನೆ ಮಾಡಿದಾರಲ್ಲ ನನ್ನ MLA, ಆ ಋಣ ತೀರಿಸ್ತಿದ್ದೀನಿ ಅಷ್ಟೇ. MLAಗಳು ಮನೆಯಿಂದ ಆಚೆ ಬರೋದೇ 11 ಗಂಟೆ ಆಗುತ್ತೆ. ನಾನು 6:30 ಹಳ್ಳಿಯಲ್ಲಿದ್ದು 11 ಗಂಟೆಗೆ 3 ಹಳ್ಳಿ ಮುಗಿಸಿರ್ತೀನಿ. MLAಗಳು ಎದ್ದೇರೋ ಅಷ್ಟೊತ್ತಿಗೆ ನಾನು 3 ಹಳ್ಳಿ ವಿಸಿಟ್ ಮುಗಿಸಿರ್ತೀನಿ. ಯಾಕಿದೆಲ್ಲ ಮಾಡ್ತಿದ್ದೀನಿ? ನನಗೆ ಗೊತ್ತಿದೆ ಬಡವನ ಕಷ್ಟ ಏನು ಅಂತ. ನಾನು 16ನೇ ವರ್ಷದಲ್ಲಿ ಇದ್ದಾಗ ನನ್ನ ತಂದೆ ತಾಯಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾರ್ಷರಿ ಹತ್ರ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಆ ಕಾರಣಕ್ಕೆ ಇವತ್ತು ಬಂದೆ. ನನ್ನ ದೈವಾನುಗ್ರಹ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ರಾಜಕಾರಣದಲ್ಲಿ ಬಂದಿದ್ದೀನಿ. ಇವತ್ತು ನಿಮ್ಮೆಲ್ಲರ ಲೈಫಲ್ಲಿ ನನ್ನ ಒಂದು ತಾಯಿಗೆ ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ಅಂದ್ರಿಲ್ಲ ಅಕ್ಕ. ಇವತ್ತು 3ನೇ ವರ್ಷ 1 ಲಕ್ಷ ತಾಯಂದ್ರಿಗೆ ಅರಿಶಿನ ಕುಂಕುಮ ಸೀರೆ ಕೊಡ್ತಿದ್ದೀನಕ್ಕ. 3ನೇ ವರ್ಷ ನನ್ನನ್ನು ಕೊಡುವಂತ ಯಾರು ಕೇಳಿರ್ಲಿಲ್ಲ. ಯಾರು ಬೇರೆ ರಾಜಕಾರಣಿಗಳ ತರ ಕೊನೆ 1 ವರ್ಷ ಕೊಡ್ಬೋದಾಗಿತ್ತು. ನಾನು ಕೊಡ್ತಾ ಇರೋದು ನನ್ನ ತಾಯಂದ್ರಿಗೆ ಪ್ರೀತಿಯಿಂದ, ಗೌರವದಿಂದ. ನೀವು ಸಂವಿಧಾನ ಓದಬೇಕು. ಜಗತ್ತಿಗೆ ಧೈರ್ಯ ಹೇಳ್ಕೊಟ್ಟಿದ್ದು ಭಾರತ, ಶಾಂತಿ ಹೇಳ್ಕೊಟ್ಟಿದ್ದು ಭಾರತ, ಧರ್ಮ ಹೇಳ್ಕೊಟ್ಟಿದ್ದು ಭಾರತ. ನಮ್ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ನಿಮ್ ತಂಟೆಗೆ ನಾವು ಸುಮ್ನೆ ಬರಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ಅಭಿಮಾನ ಕೆಣಕಿದ್ರೆ ಭಾರತೀಯರು ಯಾರ ತಂಟೆಗೆ, ನಮ್ ದೇಶದವ್ರು ಹೋಗಿ ಸೂಪರ್ ಕಂಪ್ಯೂಟರ್ ಕೇಳಿದ್ರೆ ಅಮೆರಿಕಾದವ್ರನ್ನ ಕೊಡಲ್ಲ. ಆಗ ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ನಾವೇ ಯಾಕೆ ಸೂಪರ್ ಕಂಪ್ಯೂಟರ್ ಮಾಡಬೇಕು ಅಂತ. ಈ ದೇಶಕ್ಕೆ ಮೊದಲ ಸೂಪರ್ ಕಂಪ್ಯೂಟರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಅದ್ ನೆನ್ಪಿಟ್ಕೋಬೇಕು. ದೇಶದ ಪ್ರಧಾನಿಗಳು, ನಮ್ಮ ಸರ್ಕಾರ ಇದ್ದಾಗ ಮೊರಾರ್ಜಿ ದೇಸಾಯಿ ಶಾಲೆ ಪ್ರಾರಂಭ ಆಯ್ತು. ಅದಕ್ಕೆ ನನಗೆ ಗೌರವ ಇದೆ ಅಂತ ಪಕ್ಷದಲ್ಲಿ ನಾನು MLA ಆಗಿದ್ದೀನಿ ಅಂತ ಹೇಳೋದು. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷ್ಯಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ ಅಲ್ವಾ? ಬೆಳಗ್ಗೆ 9ರಿಂದ ಸಂಜೆ 5ವರೆಗೂ ಬ್ಲಾಕ್ ಬೋರ್ಡ್ ನೋಡೋದು. ಬ್ಲಾಕ್ ಬಟ್ಟೆ ಹಾಕಿದ್ರೆ ಅಪಶಕುನ ಅಂತಾರೆ. ಕರ್ಮ ಕಿಯಾ ಜಾವೋ ಫಲ ಕಿ ಇಚ್ಛಾ ಮತ್ ಕರೋ ಅಂತಾರೆ. ನೋಡಿ, ಎಲ್ರಿಗೂ ಗೊತ್ತಿರ್ಬೇಕು, ಇಲ್ಲಿರ್ತಕ್ಕಂಥ ಯುವಕರು, ಈ ಕ್ರೌಡ್ ಅಲ್ಲಿ ಕೂತಿರೋ ಯಾವ ಹುಡುಗ ಯಾವ ಹುಡುಗಿ ಈ ದೇಶದ ಭವಿಷ್ಯವನ್ನ ಬದಲಿಸ್ತಾರೋ, UPSC ಟಾಪರ್ಸ್ ಆಗ್ತಿರೋ, KPSC ಟಾಪರ್ಸ್ ಆಗ್ತಿರೋ ನಿಮಗೂ ಗೊತ್ತಿರಲ್ಲ. ಕಾಲ ಎಲ್ಲವನ್ನು ಬದಲಿಸುತ್ತೆ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಬದಲಾವಣೆ ಮಾಡಬೇಕು ಅಂತ ತಾಕತ್ತಿದ್ರೆ ಸಿಸ್ಟಮ್ ಒಳಗೆ ಬಂದು ಬದಲಾವಣೆ ಮಾಡಬೇಕು. ಆಚೆ ನಿಂತ್ಕೊಂಡು ರಿವ್ಯೂ ಬರೆದ್ರೆ ಏನ್ ಬದಲಾಗುತ್ತೆ? ಜೂನಿಯರ್ ಕಾಲೇಜಲ್ಲಿ 4-5 ಸಾವಿರ ಮಕ್ಕಳಿದ್ರು. ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಪಾಪ ವಿಂಡೋಗಳು ಹಾಕೊಂಡು ಟೀಚರ್ ಪಾಠ ಮಾಡೋರು. ಆದ್ಮೇಲೆ 2.5 ವರ್ಷದಿಂದ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಕ್ ಬಿಟ್ಟಿಲ್ಲ ನಾನು. ಇವತ್ತು ನಿಮ್ಗೆ ಗೊತ್ತೋ ಇಲ್ವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು. ಇವತ್ತು ನೀವು ಗಮನಿಸಿ, ಎಷ್ಟೋ ಹಳ್ಳಿಗಳಲ್ಲಿ SC ST ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ. ಇದು ನೀವೆಲ್ಲ ನೋಡಿದೀರಾ. ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು
ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC/ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ಬೆಳಗ್ಗೆ 7 ಗಂಟೆಗೆ SC ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರಸಿನ ಕೂರಿಸ್ತಾ ಇದ್ದೀನಿ. ಇದು ನೋವು ಗೊತ್ತಿರೋ ಒಂದು ಸಿಸ್ಟಮ್ ಒಳಗೆ ಬಂದ್ರೇನೆ ಬದಲಾವಣೆ ಮಾಡಕ್ಕಾಗೋದು. ನನಗೇನು ಆ ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ವಂದನಾರ್ಪಣೆ ಒಂದು 50 ಫ್ಲೆಕ್ಸ್ ಕಟ್ಕೊಳ್ಳೋದು ಬರಲ್ವಾ ಏನು? ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ ಕಷ್ಟ ನನಗೂ ಗೊತ್ತಾಗ್ಬೇಕು, ಬ್ಯೂರೋಕ್ರಸಿಗೂ ಗೊತ್ತಾಗ್ಬೇಕು. ಜನಕ್ಕೆ ಇವತ್ತು ಪೆನ್ಷನ್ ವಿಡೋ ಪೆನ್ಷನ್ ಬರ್ತಿರ್ಲಿಲ್ಲ. ನಾನು ಯೋಚನೆ ಮಾಡಿದೆ ಏನ್ ಮಾಡೋದು. ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ತಾಲೂಕ್ ಆಫೀಸಲ್ಲಿರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು, 10 ನಿಮಿಷಕ್ಕೆ RA ಲಾಗಿನ್ ಕಳಿಸ್ದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ ಕಳಿಸ್ದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸ್ದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಟ್ಟು ಆಚೆ ಬಂದೆ. ಇದೇ ತಾಲೂಕ್ ಆಫೀಸ್ಗೆ ಅವರು 2-3 ಸಲ ಬರಬೇಕಾಗಿತ್ತು. ಸಿಗೋರು ಕಷ್ಟ ಆಗ್ಬಿಡೋದು. ನೀನೇನಾದ್ರೂ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ, ಬಾ UPSC ಬರಿ, KPSC ಬರಿ. ಧೈರ್ಯ ತಾಕತ್ತು ಯಾರೇನಾದ್ರೂ ತಟ್ಕೊಳ್ಳೋ ದಮ್ಮಿದ್ದೆ ಪಾಲಿಟಿಕ್ಸ್ ಬಾ, ಚೇಂಜ್ ಮಾಡು. ಇಲ್ಲ ಕುತ್ಕೊಂಡು ಒಂದು ಕೆಲ್ಸಕ್ಕೆ ಹೋಗಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದು. ಯಾವ್ದಾದ್ರು ಒಂದು ವಿಚಾರದಲ್ಲಿ ಕ್ಲಾರಿಟಿ ಇಟ್ಕೋ. ಲೈಫಲ್ಲಿ ಬದಲಾವಣೆ ಮಾಡ್ಬೇಕಪ್ಪ, ರಿಸ್ಕ್ ಮಾಡು. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ವಹಿಸ್ಕೊಳ್ಳಲ್ವಾ? ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿದೆಯಾ ಏನು ಕದಾ? ಏಮೈಯಲ್ದಮ್ಮ, ಏಮೈಯಲ್ರ ಏನೂ ಆಗಲ್ಲ. ನಿನ್ನ ಯಾರಾದ್ರೂ ಹೊಗಳಿದ್ರು ನಿನ್ನ EMI ನೀನೇ ಕಟ್ಟಬೇಕು. ಯಾರಾದ್ರೂ ಬೈದ್ರು ನಿನ್ನ EMI ನೀನೇ ಕಟ್ಟಬೇಕು. 10 ಅಮ್ಮ ಆಂಬುಲೆನ್ಸ್ ಇನ್ವೆಸ್ಟ್ಮೆಂಟ್ ನಂದು, 20 ಡ್ರೈವರ್ಸ್ಗೆ ಸ್ಯಾಲರಿ ನಂದು, ಡೀಸೆಲ್ ನಂದು, ಸರ್ಕಾರದ ಹಸ್ತಕ್ಷೇಪ ಇಲ್ಲ. 12 ನಿಮಿಷದಲ್ಲಿ ಪೇಷಂಟ್ ನ ಪಿಕಪ್ ಮಾಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಧೈರ್ಯ ಇರೋನು ಏನಾದ್ರೂ ಡಿಫರೆನ್ಸ್ ತರೋದು. ನಿನಗ ಧೈರ್ಯ ಇರುತ್ತೆ. ಧೈರ್ಯದ ಜನ್ಮಸ್ಥಾನದ ಹೆಸರು ಸರ್ಕಾರಿ ಶಾಲೆಗಳು. ಧೈರ್ಯ ಜನ್ಮ ಪಡ್ಕೊಂಡಿದ್ದೆ ಸರ್ಕಾರಿ ಶಾಲೆಗಳು. ಅಲ್ಲಿಂದ ಬೇರೆಯವರೆಲ್ಲ ಬಾಡಿಗೆಗೆ ತಗೋಬಹುದಷ್ಟೇ.